ಫೈನಲಿ ಗೈಸ್, ನೀವೆಲ್ಲರೂ ಕಾಯ್ದಿದ್ದಂಥ KSRTC HR BS4 ಬಸ್ ಮೋಡ್ ರಿಲೀಸ್ ಆಗೇ ಹೋಯಿತು. ಈ ಒಂದು ಬಸ್ ಮೋಡ್ನ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿರುತ್ತೆ. ಮತ್ತು ಈ ಒಂದು ಗೇಮ್ ಯಾವುದು, ಗೇಮ್ ಒಳಗಡೆ ಬಸ್ ಮೋಡನ್ನು ಆ್ಯಡ್ ಮಾಡೋದು ಹೇಗೆ, ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿರುತ್ತೆ ಗೈಸ್. ಈ ಒಂದು ಬಸ್ಗೋಸ್ಕರ ತುಂಬ ಜನ ಕಾಯ್ತಾಯಿದ್ರಿ. ಬಸ್ಸು ಅಪ್ಕಮಿಂಗ್ ವಿಡಿಯೋನ ತುಂಬ ಜನ ಯೂಟ್ಯೂಬರ್ಸ್ ಮಾಡಿದ್ದಾರೆ, ನಾನು ಮಾಡಿಲ್ಲ. ಓಕೆನಾ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಕ್ಕಂದರೆ ನಾನು ಯಾವುದೇ ವಿಡಿಯೋ ಬಿಟ್ಟರು ಮೊದಲು ನೋಟಿಫಿಕೇಷನ್ ಮೂಲಕ ನಿಮಗೆ ಬಂದು ತಲುಪ್ತದೆ ಗೈಸ್. ಅದಕ್ಕೋಸ್ಕರ ಗೈಸ್, ತುಂಬ ಜನಕ್ಕೆ ನಾನು ಯಾವಾಗ ವಿಡಿಯೋ ಬಿಡ್ತೀನಿ ಮತ್ತು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನಿ ಇಲ್ವ ಅಂತ ಡೌಟ್ ಇರುತ್ತೆ. ಅದಕ್ಕೋಸ್ಕರ ಇನ್ಮೇಲೆ ಡೈಲಿ 7:00 ಡೈಲಿ ವೀಡಿಯೋ ಬರ್ತಾಯಿರುತ್ತೆ ಗೈಸ್ ಬಸ್ಗಳದು. ಅದಕ್ಕೋಸ್ಕರ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಆಗಿತ್ತು ಅಂತ. ಹಾಗೆ ಶೇರ್ ಮಾಡೋದು ಮಾತ್ರ ಮಾಡಿಬೇಡಿ ಗೈಸ್. ಓಕೆ ಬನ್ನಿ ಗೈಸ್, ಈ ಒಂದು ಮೋಡ್ನ ಫುಲ್ಲು ರಿವ್ಯೂ ಮಾಡಿಬಿಡೋಣ ಗೈಸ್. ಈ ಒಂದು ಬಸ್ ಮೋಡ್ ಫ್ರಂಟ್ ಲುಕ್ಕಿಂದ ನೋಡೋಕ್ಕೆ ಈ ರೀತಿ ಕಾಣಿಸುತ್ತೆ, ಸಖತ್ತಾಗಿ ಮಾಡಿದ್ದಾರೆ ಗೈಸ್. ನೋಡ್ತಿರ್ಬೋದು ಫ್ರಂಟ್ ಲುಕ್ಕಿಂದ ಯಾವ ಥರ ಕಾಣಿಸುತ್ತೆ ಅಂತ. ಮತ್ತು ಸಖತ್ತಾಗಿ ಫ್ರಂಟ್ ಲುಕ್ ಅಂತೂ ಸಖತ್ತಾಗಿ ಡಿಸೈನ್ ಮಾಡವ್ರೆ. ಮತ್ತು ಗೈಸ್, ಇದು ಲಿವರಿ ಬೇರೆ ಚಾನಲಲ್ಲಿ ಲಿವರಿನ ಡೌನ್ಲೋಡ್ ಮಾಡಿದ್ದೀನಿ ಗೈಸ್ ನಾನು. ನಿಮಗೂ ಬೇಕಂದರೆ ನಾಳೆ ಇದೇ ಲಿವರಿನ ವಿಡಿಯೋ ಮಾಡಿಬಿಡ್ತೀನಿ. ಓಕೆನಾ, ಫ್ರಂಟ್ ಲುಕ್ಕಿಂದ ನೋಡೋಕ್ಕೆ ಈ ರೀತಿ ಕಾಣಿಸುತ್ತೆ. ಮೇಲೆ ಕರರಸನೆ ಮತ್ತು ಉಗೆ ಮಾದಪ್ಪ, ಮೈಸೂರು ಮಹದೇಶ್ವರ ಬೆಟ್ಟ, 25+ ಲಿವರಿಗಳು ನಿಮಗೆ ಸಿಗ್ತವೆ ಗೈಸ್. ಓಕೆನಾ, ಇಲ್ಲಿ ನೋಡಿ ಎಲ್ಲ ಡಿಸೈನ್ ಎಲ್ಲ ಯಾವ ರೀತಿ ಇದೆ. ಫ್ರಂಟ್ ಲುಕ್ಕಿಂದ ನೋಡೋಕ್ಕೆ ಮಸ್ತಾಗಿ ಸಾಕಾಗಿ ಕಾಣಿಸುತ್ತೆ. ಇನ್ನು ಗೈಸ್, ಸೈಡ್ ಆ್ಯಂಗಲಿಂದ ನೋಡೋದಾದರೆ ನೋಡಿ ಎಷ್ಟು ಸಾಕಾಗಿ ಕಾಣಿಸುತ್ತೆ. ಸಿಂಪಲಾಗಿ ಮಾಡಿದ್ದಾರೆ ಸೈಡ್ ಲುಕ್ಕು. ಮತ್ತು ನೋಡಿ ಟೈರ್ ನೋಡಿ ಗೈಸ್, ಎಷ್ಟು ರಿಯಲಿಸ್ಟಿಕ್ಕಾಗಿ ಹೊಸದ್ರಂಗೆ ಎಷ್ಟು ಸಾಕಾಗಿ ಮಾಡೋರೆ ನೋಡಿ. ಟೈರ್ ಸ್ವಲ್ಪ ಅಲ್ಲಿ ಮೇಲ್ಮೇಲೆ ಚುಕ್ಕಿ ನೋಡಿ ಗೈಸ್, ಇದು ಸಾಕಾಗೆ ಮಾಡೋರೆ. ಅಲ್ಲಿ ಏನೋ ಬರೆದಿದೆ ಟೈರ್ದು. ಇದು ಸೈಡ್ ಆ್ಯಂಗಲಲ್ಲಿ ಈ ಥರ ಕಾಣಿಸುತ್ತೆ ಬಸ್ಸು. ಓಕೆನಾ, ಇನ್ನು ಬ್ಯಾಕ್ ಸೈಡ್ ಲುಕ್ ನೋಡೋದಾದರೆ ಈ ರೀತಿ ಸಾಕಾಗಿ ಕಾಣಿಸುತ್ತೆ ಗೈಸ್. ಫ್ರಂಟು ಬ್ಯಾಕು ಈ ರೀತಿ ಮಸ್ತಾಗಿ ಸಾಕತ್ತಾಗಿ ಡಿಸೈನ್ ಮಾಡೋರೆ. ಓಕೆನಾ, ಇಲ್ಲಿ ಏಣಿ ಎಲ್ಲ ಐತೆ, ಮೇಲೆ ಲೆಗೇಜ್ದು ಎಲ್ಲ ಐತೆ. ಇಲ್ಲಿ KSRTC ಅಂತ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎಲ್ಲ ಕೂಡ ಬರ್ತಿದೆ. ಇಲ್ಲಿ ಮುಂದೆ ಏನಿತ್ತು ರೂಟ್ ಬೋರ್ಡು ಅದೇ ಕೂಡ ಹಿಂದೆ ಎಲ್ಲ ಇದೆ. KSRTC ಕರ್ನಾಟಕ ಸಾರಿಗೆ. ಮತ್ತು ನಂಬರ್ ಪ್ಲೇಟು, ಹೆಡ್ಲೈಟ್ ಎಲ್ಲ ಚೆನ್ನಾಗಿ ಆ್ಯಡ್ ಮಾಡಿದ್ದಾರೆ ಗೈಸ್. ಇನ್ನು ಈ ಸೈಡ್ ಲುಕ್ ನೋಡಿದ್ರೆ ಸೇಮ್ ಗೈಸ್, ಈ ಸೈಡ್ ಲುಕ್ಕು ಸಿಗುತ್ತೆ, ಆ ಸೈಡ್ ಕೂಡ ಅದೇ ಸಿಗುತ್ತೆ. ಇನ್ನು ಕ್ಯಾಬಿನ್ ಒಳಗಡೆ ನೋಡೋಣ ಬನ್ನಿ ಗೈಸ್. ಕ್ಯಾಬಿನ್ ಒಳಗಡೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಸ್ಟೇರಿಂಗ್ ಹಾಕೋರೆ, ಯಾವುದು ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಅಶೋಕ ಲೇಲ್ಯಾಂಡ್ ಇರ್ಬೋದು. ಇಲ್ಲಿ ಪ್ಯಾಸೆಂಜರ್ಸ್ ಕೂಡ ಇದ್ದಾರೆ. ಮುಖ ಅಷ್ಟೊಂದು ಕಾಣಿಸಿಲ್ಲ ಗೈಸ್, ಸ್ವಲ್ಪ MB ಜಾಸ್ತಿ ಆಗುತ್ತೆ ಅಂತ ಸಿಂಪಲಾಗಿ ಕ್ರಿಯೇಟ್ ಮಾಡೋರು. ಇಲ್ಲಿ ಗೈಸ್, ನಮಗೆ ಬಸ್ನ ನೀವು ಪ್ಲೇ ಮಾಡೋದಿದ್ರೆ ಹಿಂಗೆ ಪ್ಲೇ ಮಾಡಿ, ಇಲ್ಲಿ ಈ ಥರ ಪ್ಲೇ ಮಾಡಿ ಸಾಕಾಗಿ ಮಜಾ ಬರುತ್ತೆ. ಯಾಕಂದರೆ ಲುಕ್ ನೋಡಿ ಗೈಸ್, ಫ್ರಂಟ್ ಲುಕ್ಕು ಮತ್ತು ಬ್ಯಾಕ್ ಲುಕ್ಕು ಎಷ್ಟು ಸಾಕಾಗಿ ಕ್ರಿಯೇಟ್ ಮಾಡವ್ರೆ ಗೈಸ್. ಕ್ಯಾಬಿನಿಂದ ನಿಮಗೆ ಈ ರೀತಿ ಕಾಣಿಸುತ್ತೆ. ಓಕೆನಲ್ಲಿ ಬಟನ್ ಎಲ್ಲ ಕೊಟ್ಟಿದ್ದಾರೆ ಗೈಸ್. ಒಳಗಡೆ ಲುಕ್ ನೋಡಿದ್ರೆ ಈ ರೀತಿ ಐತೆ. ಸೀಟು ಎಷ್ಟು ರಿಯಲಿಸ್ಟಿಕ್ಕಾಗಿ ಕ್ರಿಯೇಟ್ ಮಾಡವ್ರೆ ನೋಡಿ ಗೈಸ್, ಸಾಕಾಗಿ ಕ್ರಿಯೇಟ್ ಮಾಡವ್ರೆ ಸೀಟ್ ಮಾತ್ರ ಗೈಸ್. BS4 ಬಸ್ಗಳು ಲುಕ್ಕೇ ಚೆಂದ. ಇನ್ನು ಇಲ್ಲಿ 3 ಆನಿಮೇಷನ್ ಕೀಗಳು ಕೊಟ್ಟಿದ್ದಾರೆ. ಮೇಲೆ 1, 2, 3 ಅಂತ ಐತಲ್ಲ, ಇವೇ ಮೊದಲನೇದು ಕ್ಲಿಕ್ ಮಾಡಿದ್ರೆ ಡೈವರ್ಸ್ ಸೈಡು ಮತ್ತು ಹಿಂದೆ ಎಮರ್ಜೆನ್ಸಿ ಡೋರು ಓಪನ್ ಆಗುತ್ತೆ. ಓಕೆನಾ, ಓಪನ್ ಕ್ಲೋಸ್ ಆಗುತ್ತೆ. 7ನೇದು ಇಲ್ಲಿ ಮೇಲೆ ಲ್ಯಾಗೇಜ್ದು ಕ್ಯಾರಿಯರ್ ಕೊಟ್ಟಿದ್ದಾರಲ್ಲ, ಇದು ನಮಗೆ ಹಾಕೊಂಡ್ಬಿಟ್ಟು ಪ್ಲೇ ಮಾಡ್ಬೋದು ಮತ್ತು ಬ್ಯಾಡ್ದೇನೂ ಕೂಡ ಪ್ಲೇ ಮಾಡ್ಬೋದು. ನೀವು ಈಗ ಈ ಬಸ್ನ ಪ್ಲೇ ಮಾಡಿದ್ರೆ ಇದನ್ನು ಹಾಕೊಂಡ್ಬಿಟ್ಟೆ ಪ್ಲೇ ಮಾಡಿ, ಯಾಕಂದರೆ ಲುಕ್ ನೋಡಿ ಗೈಸ್ ಎಷ್ಟು ಸಾಕಾಗಿ ಕಾಣಿಸುತ್ತೆ ಗೈಸ್. ಇದು ಬಸ್ಸು ಓಡ್ಸೋಕ್ಕೆ ಹೇಗಿದೆ ಅಂದರೆ ಸಾಕಾಗೈತೆ, ಓಡ್ಸೋಕ್ಕೆ ಮಾತ್ರ ಕೇಳೋಂಗೆ ಇಲ್ಲ ನೋಡಿ. ಸಸ್ಪೆನ್ಸನ್ ನೋಡಿ ಗೈಸ್, ಇಲ್ಲಿ ಸಾಕಾಗಿ ಕೊಟ್ಟಾರೆ. ಇನ್ನು ಆಗಲೇ ಹೇಳ್ದಂಗೆ ಹೆಡ್ಲೈಟು, ವೈಫರು, ಹಾರನ್ನು ಎಲ್ಲ ಇಂಡಿಕೇಟ್ರು ಎಲ್ಲ ರಿಯಲಿಸ್ಟಿಕ್ಕಾಗಿ ಕೊಟ್ಟವ್ರೆ. ಓಕೆನಾ, ಈ ಒಂದು ಬಸ್ ಮೋಡ್ ಫ್ರೀಯಾಗಿ ರಿಲೀಸ್ ಆಯಿತು ಗುರು.
ಫ್ರೀಯಾಗಿ ಈ ಒಂದು ಬಸ್ ಮೋಡು ರಿಲೀಸ್ ಆಗಿದೆ ಓಕೆನಾ ಇವತ್ತು. ಓಕೆ ಬನ್ನಿ ಗೈಸ್, ಈಗ ಬಸ್ ಮೋಡ್ನ ಹೇಗೆ ಡೌ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈಗ ನೀವು ಕೂಡ ಈ ಒಂದು KSRTC BS4 ಐಚರ್ ಬಸ್ ಮೋಡ್ನ ಆಡಬೇಕು ಅಂತ ಇದ್ದೀರಾ, ಹಾಗಾದರೆ ನಿಮ್ಮ ಹತ್ರ 2 ಅಪ್ಲಿಕೇಶನ್ ಇರಬೇಕಾಗುತ್ತೆ. ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮು, ಇನ್ನೊಂದು ಜೆಡ್ ಐಚರ್ ಆ್ಯಪು. ಎರಡೂ ಕೂಡ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತದೆ. ಎರಡನ್ನೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ವಿಡಿಯೋದ ಕಮೆಂಟ್ ಓಪನ್ ಮಾಡಿ ಗೈಸ್, ಏನಕ್ಕೆ ಅಂತ ಹೇಳ್ತೀನಿ, ಕಮೆಂಟ್ ಓಪನ್ ಮಾಡಿ. ಇಲ್ಲಿ ನೀವು ನಿಮಗೆ ಸೂಪರ್ ಮೋಡ್ ಅಂತ ಎಲ್ಲರೂ ಕಮೆಂಟ್ ಮಾಡಿ, ಯಾಕಂದರೆ ಅವರು ಕೂಡ ತುಂಬ ಕಷ್ಟಪಟ್ಟು ಬಸ್ ಮೋಡನ್ನು ರಿಲೀಸ್ ಮಾಡಿದ್ದಾರೆ ಓಕೆನಾ. ಅದಕ್ಕೆ ಸೂಪರ್ ಮೋಡ್ ಅಂತ ಒಂದು ಕಮೆಂಟ್ ಮಾಡಿರಿ. ಯಾರಾದರೂ ಇವ್ರ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ ಇಲ್ಲ, ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಹೋಗಿ ಗೈಸ್. ನೆಕ್ಸ್ಟ್ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ, ಕೆಳಗಡೆ ಮೋರ್ ಅಂತ ಕಾಣಿಸುತ್ತೆ ನೋಡಿ, ಇದನ್ನು ಓಪನ್ ಮಾಡಿಬಿಟ್ಟು ಸ್ವಲ್ಪ ಸ್ಕ್ರೋಲ್ ಮಾಡಿ. ಈಗ ಇಲ್ಲಿ ಬಸ್ ಮೋಡ್ ಅಂತ ಕಾಣಿಸುತ್ತೆ ಗೈಸ್. ಇದನ್ನು ಬಸ್ ಮೋಡ್ ಅಂತ ಕಾಣಿಸುತ್ತಲ್ಲ, ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಸ್ವಲ್ಪ ವೇಟ್ ಮಾಡಿ ಗೈಸ್. ಇಲ್ಲಿಂದ ಎಲ್ಲರೂ ಕೂಡ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ಯಾಕಂದರೆ ನಿಮಗೆ ಕನ್ಫ್ಯೂಸ್ ಆಗೋಯ್ತೆ. ಸ್ವಲ್ಪ ಸ್ಕ್ರೋಲ್ ಮಾಡಿ, ಇಲ್ಲಿ ಕೆಳಗಡೆ ನಿಮಗೆ ಮೋಡ್ ಲಿಂಕು ಮತ್ತು ಲಿವೇರಿ ಲಿಂಕ್ ಅಂತ ಕಾಣಿಸುತ್ತೆ. ನೀವು ಮೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಈ ಥರ ಬರುತ್ತೆ. ಈ ಥರ ಬಂದು ಇಲ್ಲಿ ವೆರಿಫಿಕೇಷನ್ ಆಗಿ ಇಲ್ಲಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಪ್ಲೀಸ್ ವೇಟ್ 15 ಸೆಕೆಂಡ್ ಅಂತ ತೋರಿಸುತ್ತೆ. 15 ಸೆಕೆಂಡ್ ಆಗೋವರೆಗೂ ಕೂಡ ನೀವು ವೇಟ್ ಮಾಡಲೇಬೇಕು ಗೈಸ್. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ವೆರಿಫೈ ಅಂತ ಕಾಣಿಸ್ತಿದೆ, ಇದನ್ನ ಕ್ಲಿಕ್ ಮಾಡಿ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿರಿ. ಇದು ನೋಡಿರಿ ಗೈಸ್, ಇಲ್ಲಿ ಸ್ವಲ್ಪ ಇಲ್ಲಿ ಕಂಟಿನ್ಯೂ ಅಂತ ಬಂದಿರುತ್ತೆ. ಇದು ಬಂದಾದ್ಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿರಿ. ಇಲ್ಲಿ ಕಂಟಿನ್ಯೂ ಅಂತ ಕಾಣಿಸುತ್ತೆ, ಸ್ಟೆಪ್ 1 ಆಫ್ 3 ಅಂತ. ಇದೇ ಥರ ಗೈಸ್ ನೀವು 3 ಸಲ ಮಾಡಬೇಕಾಯ್ತು ಓಕೆನಾ. ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ, ತಿರ್ಗಾ ಅದೇ ಪೇಜ್ ಬರುತ್ತೆ. ಇಲ್ಲೂ ಕೂಡ ನೀವು 15 ಸೆಕೆಂಡ್ ವೇಟ್ ಮಾಡಬೇಕು ಗೈಸ್. ಇಲ್ಲೇ ಪದೇ ಆರೋ ಮಾರ್ಕ್ ಆಗಿ ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಪ್ಲೀಸ್ ವೇಟ್ 15 ಸೆಕೆಂಡ್ ಅಂತ ಬರುತ್ತೆ. 15 ಸೆಕೆಂಡ್ ಆದಮೇಲೆ ನೀವು ವೆರಿಫೈ ಮಾಡಬೇಕಾಯ್ತೆ ಓಕೆನಾ ಗೈಸ್. ನೋಡಿ 15 ಸೆಕೆಂಡ್ ಆದಮೇಲೆ ಇಲ್ಲಿ ವೆರಿಫೈ ಅಂತ ತಿರ್ಗಾ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿರಿ. ಇಲ್ಲಿ ಸ್ಟೆಪ್ 2 ಆಫ್ 3 ಅಂತ ಕಾಣಿಸುತ್ತೆ, ಇದು 7ನೇ ಸಲ. ಇನ್ನೂ ಒಂದು ಸಲ ಮಾಡಬೇಕು ನೀವು. ಇದನ್ನ ಕಂಟಿನ್ಯೂನ ಕ್ಲಿಕ್ ಮಾಡಿ ತಿರ್ಗಾ. ಇಲ್ಲಿ 15 ಸೆಕೆಂಡ್ ಮತ್ತು 15 ಸೆಕೆಂಡ್ ವೇಟ್ ಮಾಡಿ ಗೈಸ್. ಇಲ್ಲಿ 15 ಸೆಕೆಂಡ್ ಆಯ್ತಾಯಿದೆ, ಇನ್ನೊಂದು 3 ಸೆಕೆಂಡ್ ಐತೆ. 3 ಸೆಕೆಂಡ್ ಆದಮೇಲೆ ವೆರಿಫೈ ಅಂತ ಬಂದಿದೆ ನೋಡಿ, ಇಲ್ಲಿ ಬ್ಲೂ ಕಲರ್ಲಿ ವೆರಿಫೈ ಅಂತ ಬಂದಿದೆ. ಇದನ್ನು ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಗೈಸ್. ಇಲ್ಲಿ ಸ್ವಲ್ಪ ಹೊಸದಾಗಿ ನೋಡ್ಕೊಳ್ಳಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ. 3 ಸಲ ಆಗಿದೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಲೋಸ್ ಅಂತ ಬರುತ್ತೆ ನೋಡಿ, ಇದನ್ನ ಕ್ಲಿಕ್ ಮಾಡಿರಿ. ಈ 5 ಸೆಕೆಂಡ್ ನೀವು ವೇಟ್ ಮಾಡಲೇಬೇಕು, ಪೂರ್ತಿ ವೇಟ್ ಮಾಡಲೇಬೇಕು ಗೈಸ್. ನೀವು ಪೂರ್ತಿ ವೇಟ್ ಆದ ತಕ್ಷಣ ಇಲ್ಲಿ ಇಂಟು ಮಾರ್ಕ್ ಬರುತ್ತೆ. ಇಂಟು ಮಾರ್ಕ್ನ ಕ್ಲಿಕ್ ಮಾಡಿ, ಅದು ಎಷ್ಟು ಸೆಕೆಂಡ್ ಇರುತ್ತೆ ಅಷ್ಟು ಸೆಕೆಂಡು ಪೂರ್ತಿ ಆಗೋವರೆಗೂ ನೀವು ವೇಟ್ ಮಾಡಬೇಕು. ಈಗ ಇಲ್ಲಿಗೆ ಬರ್ತೀರಾ, ಇಲ್ಲಿ ಪ್ಲೀಸ್ ವೇಟ್ ಫಾರ್ 3 ಸೆಕೆಂಡ್ ಅಂತ ಕಾಣಿಸುತ್ತೆ. ಇಲ್ಲಿ ವೆರಿಫೈ ಆಗುತ್ತೆ ನೋಡ್ಕೊಳ್ಳಿ. ನೋಡಿ ವೆರಿಫೈ ಸಕ್ಸಸ್ ಅಂತ ಬಂದಿದೆ. ಇಲ್ಲಿ ಗೆಟ್ ಲಿಂಕ್ ಅಂತ ಕಾಣಿಸುತ್ತೆ ನೋಡಿ ಗೈಸ್, ತೋರಿಸ್ತಾರೆ ಗೆಟ್ ಲಿಂಕ್ ಅಂತ. ಇದನ್ನ ಕ್ಲಿಕ್ ಮಾಡಿ ಒಂದ್ಸಲಿ ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿರಿ, ಇಲ್ಲಿಗೆ ಬರುತ್ತೆ ಗೈಸ್. ಈ ಒಂದು ಮೋಡ್ಗೆ ಪಾಸ್ವರ್ಡ್ ಇದೆ ಗೈಸ್. ಪಾಸ್ವರ್ಡ್ನ ಹಾಕಿದ್ರೆ ಮಾತ್ರ ಈ ಒಂದು ಬಸ್ ಮೋಡು ಡೌನ್ಲೋಡ್ ಆಗುವಂಥದ್ದು ಓಕೆನಾ. ಪಾಸ್ವರ್ಡು ಆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ, ಅಂದರೆ ನೀವು ಕಮೆಂಟ್ ಮಾಡಿ ಅಂತ ಹೇಳಿದೆ ಗೊತ್ತಾ, ಆ ಒಂದು ವಿಡಿಯೋನ ಪೂರ್ತಿ ನೋಡಿರಿ ಓಕೆನಾ. 40 ಸೆಕೆಂಡ್ ಏನೋ ಇದೆ, ಆ ಒಂದು ವಿಡಿಯೋನ ಪೂರ್ತಿ ನೋಟು ಆ ಒಂದು ಪಾಸ್ವರ್ಡ್ನ ನೀವು ಇಲ್ಲಿ ಎಂಟರ್ ಫೈಲ್ ಪಾಸ್ವರ್ಡ್ ಅಂತ ಕಾಣಿಸುತ್ತೆ ನೋಡಿ, ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ ಓಕೆನಾ ಗೈಸ್. ಈ ಪಾಸ್ವರ್ಡ್ನ
ಎಂಟರ್ ಮಾಡಿದ್ದೀನಿ. ಇಲ್ಲಿ ಎಂಟರ್ ಮಾಡಾದ್ಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸುತ್ತಲ್ಲ, ಇದನ್ನ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಮತ್ತೆ ಕ್ಲಿಕ್ ಮಾಡಿ. ಇಲ್ಲಿ ಬರುತ್ತೆ, ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಮತ್ತು ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿರಿ. ಇದು ಮತ್ತೆ ಇನ್ನೂ ಸಲ ಮಾಡಿ ಗೈಸ್. ಅದನ್ನೇ ಸ್ವಲ್ಪ ಒಂದು 2-3 ಸಲ ಮಾಡಬೇಕಾಯ್ತು. ಹಂಗೆ ಇದನ್ನ ಕ್ಲಿಕ್ ಮಾಡಿರಿ. ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ನೋಡಿರಿ ಗೈಸ್. 83.37 MB ಇರುವಂಥದ್ದು ಓಕೆನಾ. ಈ ಒಂದು ಬಸ್ ಮೋಡ್ ಫೈಲು ಕಮೆಂಟ್ ಮಾಡಿದ್ದೀನಿ, ಸೂಪರ್ ಮೋಡ್ ಅಂತ. ಈ ಒಂದು ವಿಡಿಯೋದಲ್ಲೇ ಪಾಸ್ವರ್ಡ್ ಬರುತ್ತೆ. ಈ ಒಂದು ವಿಡಿಯೋ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ. ಆದಷ್ಟು ಇವ್ರಿಗೆ ಸಪೋರ್ಟ್ ಮಾಡಿರಿ ಓಕೆನಾ ಗೈಸ್. ಈಗ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನ ಓಪನ್ ಮಾಡಿ, ಮತ್ತು ಇಲ್ಲಿ ಕೆಳಗಡೆ ಮೋರ್ ಅಂತ ಕಾಣಿಸುತ್ತಲ್ಲ, ಇದನ್ನು ಓಪನ್ ಮಾಡಿ ಗೈಸ್. ಇಲ್ಲಿ ನೀವು ಬಸ್ ಮೋಡ್ ಅಂತ ಕಾಣಿಸುತ್ತಲ್ಲ, ಇದ್ರ ಮೇಲಾದರೂ ಕ್ಲಿಕ್ ಮಾಡ್ಬೋದು. ಮತ್ತು ಲಿವರಿ ಲಿಂಕ್ ಅಂತ ಕಾಣಿಸುತ್ತಲ್ಲ, ಇದ್ರ ಮೇಲಾದರೂ ನೀವು ಕ್ಲಿಕ್ ಮಾಡ್ಬೋದು. ನಾನು ಲಿವರಿ ಲಿಂಕ್ ಅಂತ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. 2 ಒಂದೇ ಗೈಸ್, ಈಜಿ ಇದೆ ಡೌನ್ ಮಾಡೋದು. ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಲಿವರಿ ಲಿಂಕ್ ಅಂತ ಕಾಣಿಸ್ತಿದೆ, ನಾನು ಅಲ್ಲಿ ಹೇಳಿದ್ದೆ ನಿಮಗೆ ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ಥರ ಕಾಣಿಸುತ್ತೆ. ಈ ಥರ ಕಾಣಿಸ್ದಾಗೆ ಒಂದು 6 ಸೆಕೆಂಡ್ ವೇಟ್ ಮಾಡಿರಿ ಓಕೆನಾ. 6 ಸೆಕೆಂಡ್ ವೇಟ್ ಮಾಡಾದ್ಮೇಲೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸುತ್ತೆ, ಇದನ್ನು ಓಪನ್ ಮಾಡಿ. ನಿಮ್ಮ ಒಂದು ಫೋನಿನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿದ್ರೆ ಈ ಒಂದು ಲಿವರಿಯನ್ನು ಕೂಡ ಡೌನ್ಲೋಡ್ ಆಗುತ್ತೆ ಓಕೆನಾ. ನಾನು ಹೇಳಿದ್ನಲ್ಲ ZHRF ಇರಬೇಕು ಅಂತ. ಈ ಒಂದು ಆ್ಯಪ್ನ ಪ್ಲೇಸ್ಟೋರ್ ಡೌನ್ ಮಾಡ್ಕೊಂಡು ಓಪನ್ ಮಾಡಿರಿ. ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿರಿ. ಈ ಥರ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಮೇಲ್ಗಡೆ 3 ಡಾಟ್ ಕಾಣ್ತಿದ್ದಲ್ಲ, ಇದನ್ನ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೇಟ್ ಅಂತ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಸ್ಕ್ರೀನ್ನ ಸುಮ್ಮನೆ ಟಚ್ ಮಾಡಿರಿ. ಯಾಕಂದರೆ ಆ ಡೇಟಲ್ಲಿ ನೀವು ಯಾವ ಫೈಲ್ನ ಡೌನ್ ಮಾಡಿರ್ತೀರ ಆ ಫೈಲು ಲಾಸ್ಟಲ್ಲಿ ಇಲ್ಲಿ ಇರುತ್ತೆ ಓಕೆನಾ. ಇಲ್ಲಿ ನಮ್ಮ ಒಂದು ಕರ್ನಾಟಕ ಬಸ್ ಮೋಡ್ ಇಲ್ಲಿ ಇರುತ್ತೆ. ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಕಟ್ ಅಂತ ಆಪ್ಷನ್ ಬರುತ್ತೆ. ಕಟ್ ಮೇಲೆ ಕ್ಲಿಕ್ ಮಾಡಿರಿ. ಮೇಲೆ ಡೌನ್ಲೋಡು ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿರಿ. ಮತ್ತು ಬಸ್ಸಿನ ಮೇಲೆ ಕ್ಲಿಕ್ ಮಾಡಿರಿ. ಮತ್ತು ಇಲ್ಲಿ ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿರಿ ಗೈಸ್. ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಫೈಲ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿರಿ. ಪೇಸ್ಟ್ ಮಾಡಿದ್ರೆ ಗೈಸ್ ನಿಮಗೇನು ಈ ಥರ ತೋರಿಸಲ್ಲ, ಯಾಕಂದರೆ ನಾನು 2 ಸಲ ಫೈಲ್ನ ಹಾಕ್ತಿದ್ದೀನಿ, ಅದಕ್ಕೋಸ್ಕರ ಈ ಥರ ತೋರಿಸ್ತಾ ಇದೆ. ಇನ್ನು ಗೈಸ್ ಲಿವರಿ ಇಲ್ಲೇ ಇದೆ ನೋಡಿ, ಲಾಸ್ಟಲ್ಲಿ 955.43 KB ಇದೆ ಓಕೆನಾ ಗಾಯ್ಸ್. ಈಗ ಸಿಂಪಲ್ಲಾಗಿ ನಿಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡಿ ನೋಡಿ. ನಾನು ಓಪನ್ ಮಾಡ್ತಿದ್ದೀನಿ. ಫೈಲ್ನೆಲ್ಲ ಬಸ್ ಸೀಟ್ ಒಳಗಡೆ ಹಾಕಾದ್ಮೇಲೆ ನೀವು ಬಸ್ ಗೇಮನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ತೋರಿಸುತ್ತೆ ಗೈಸ್. ಈ ರೀತಿ ತೋರಿಸಿದ ತಕ್ಷಣ ಇಲ್ಲಿ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ ಗ್ಯಾರೇಜ್ ಅಂತ ಕಾಣಿಸುತ್ತಲ್ಲ, ಇದನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲೆಫ್ಟ್ ಸೈಡ್ ಬಟನು ರೈಟು ಯಾವುದನ್ನಾರ ಕ್ಲಿಕ್ ಮಾಡಿ. ನಾನು ಲೆಫ್ಟ್ ಸೈಡ್ನ ಕ್ಲಿಕ್ ಮಾಡಿದೆ. ಈ ಥರ ಸ್ವಲ್ಪ ವೇಟ್ ಮಾಡಬೇಕಾಯ್ತೆ. ಈ ಥರ ಬರುತ್ತೆ ಗೈಸ್. ನಿಮಗೆ ವೈಟ್ ಕಲರಲ್ಲಿ ಬರುತ್ತೆ ಓಕೆನಾ ಬಸ್ಸು. ಈ ಯೂಸ್ ಮೇಲೆ ಕ್ಲಿಕ್ ಮಾಡಿರಿ. ವೈಟ್ ಕಲರ್ ಬಂದ್ಬಿಟ್ಟು ಬರುತ್ತೆ. ನೀವು ಇಲ್ಲಿ 3ನೇ ಬಟನ್ ಕಾಣಿಸ್ತಿದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 2ನೇ ಆಪ್ಷನ್ ಕಾಣಿಸ್ತಿಲ್ಲ, ಇದನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫೈಲ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿರಿ. 2ರಲ್ಲಿ ಯಾವುದನ್ನ ಕ್ಲಿಕ್ ಮಾಡಿರಿ. ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಒಂದು ಲಿವರಿ ಹೆಸರು ನೋಡ್ಕೋಬೇಕಾಗುತ್ತೆ. ನೀವು ಇಲ್ಲಿ PICSART ಅಂತ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಬಸ್ಗೆ ನಾವು ಡೌನ್ ಮಾಡಿರುವಂಥ ಲಿವರಿ ಆ್ಯಡ್ ಆಗುತ್ತೆ ಓಕೆನಾ. ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ 15,000 ಇಲ್ಲಿ ಫ್ರೀ ಅಂತ ಕಾಣಿಸುತ್ತೆ. ಆ್ಯಡ್ಸ್ ನೋಡಬೇಕಾಗುತ್ತೆ ಫ್ರೀಗೆ ಗೈಸ್. ನೋಡ್ರಿ ಈ ಒಂದು ಲಿವರಿ ತೋರಿಸ್ತಿದ್ದಲ್ಲ, ಇದು ಲಿವರಿನ ಮೊದಲು ಹೇಳ್ದಂಗೆ ನಾಳೆ ಈ ಒಂದು ಲಿವರಿ ಡೌನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ.
ಹೀಗೆ ನಮ್ಮ ಮೊದಲು ಹೇಳ್ದಾಗೆ ನೀವು ಇಲ್ಲಿ ಈ ಥರ ಡೆಲಿವರಿನ ಬಸ್ಗೆ ಆ್ಯಡ್ ಮಾಡಿಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡಿಟ್ಟು ಕಾಸನ್ನು ಕೊಡಬೇಕಾಗುತ್ತೆ. ಇದು ಅಪ್ಲೈ ಆಗುತ್ತೆ. ಇಲ್ಲಿ ನಿಮಗೆ ಚೆನ್ನಾಗಿ ಕಾಣಲ್ಲ ಓಕೆನಾ ಬಸ್ಸು. ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಬಟನ್ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್, ಇದನ್ನ ಕ್ಲಿಕ್ ಮಾಡಿರಿ. ನೋಡಿರಿ ಗೈಸ್, ಈಗ ಸ್ವಲ್ಪ ಹತ್ರಕ್ಕೆ ತರ್ತೀನಿ ನೋಡಿರಿ ಗೈಸ್, ಬ್ಲರ್ ಆಯ್ತಿದೆ ಸ್ವಲ್ಪ ತಡೀರಿ. ನೋಡಿರಿ ಗೈಸ್, ಈಗ ಎಷ್ಟು ಸಾಕಾದಾಗ ಕಾಣ್ತಾಯಿದೆ ಬಸ್ಸು ಅಂತ. ಗೈಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಆರಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಆಗಿತ್ತು ಅಂತ. ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ ಗೈಸ್. ಓಕೆ, ಟಾಟಾ, ಬಾಯ್, ಕೇರ್.